ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಾಗರತ್ನ ಆರಾಧ್ಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ನಾಗರತ್ನ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಕಜ್ಜಾಯ ಮಾಡ್ತಾ ಇದ್ದೀನಿ, ಮತ್ತೆ ಇದಕ್ಕಿದ ಬೇಳೆ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಹೌದಾ? ಫಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ? ಕಜ್ಜಾಯ ಮಾಡ್ತಾ. ಕಜ್ಜಾಯನ? ಓಕೆ. ಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕಜ್ಜಾಯ ಮಾಡೋದಕ್ಕೆ ಬೆಲ್ಲ, ಅಕ್ಕಿ ಹಿಟ್ಟು, ಎಳ್ಳು ಅಷ್ಟೇ ಅಲ್ಲ? ಅಷ್ಟೇ. 3-4 ಮಾತ್ರ. 4. ಓಕೆ. ಸೊ ಫಸ್ಟ್ ಶುರು ಮಾಡೋಣ. ಏನು ಬೇಕು ಫಸ್ಟ್? ನನಗೆ ಬಾಣಲಿ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ವಲ್ಪ ನೀರು ಕೊಡಿ. ಇದು ಕಜ್ಜಾಯ ಅಂದ್ರೆ ಈ ಹಳೆ ಅಡಿಗೆ ಅಲ್ಲ? ಹೌದು, ಹಳೆ ಅಡಿಗೆ. ಒಂದು ಸ್ವೀಟ್ ಇದು. ಹೌದು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಜ್ಜಾಯ ಮಾಡೋದು ಅಂದರೆ ಅವ್ರಿಗೆ ತುಂಬ ಕಷ್ಟ. ಅದು ಪಾಕ ಕೆಟ್ಟೋಗುತ್ತೆ. ಸ್ಪೂನ್ ಕೊಡಿ. ಅದಕ್ಕೆ ನಾನು ಒಂದು ಸಾರಿ ಟಿ ವಿಲೇ ತೋರಿಸ್ಬಿಡ್ತೀನಿ, ನಿಮಗೆ ಮೆಥಡ್ ಗೊತ್ತಾಗುತ್ತೆ. ಟಿ ವಿಲೆಲ್ಲ ಕೇಳೋರು ಹೇಗೆ ಅಂತ. ಅದು ಟಿ ವಿಲೆಲ್ಲ ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ನೋಡಿ. ಮಾಡಿ ತೋರಿಸಿದ್ರೆ ಈಗ ಓದಿರ್ತೀವಿ. ಇದು ತುಂಬ ಈಸಿ ಇದೆ. ಅದು ಸ್ವಲ್ಪ ಪಾಕ ನೋಡ್ಕೊಂಬಿಟ್ರೆ ಯಾರು ಬೇಕಾದರೂ ಮಾಡ್ಬೋದು. ಇದು 1 kg ಅಕ್ಕಿಗೆ 3/4 kg ಬೆಲ್ಲ ತಗೊಂಡ್ಬಿಟ್ರೆ. ಇದು ಮಾಡುವಾಗ ಈ ಮರದಲ್ಲಿ ಯೂಸ್ ಮಾಡಿ. ಓಕೆ. 1 kg ಅಕ್ಕಿ ಹಿಟ್ಟಿಗ ಮತ್ತೆ 3/4 kg ಬೆಲ್ಲ. ಓಕೆ. ಸೊ ಅದು ಪ್ರಮಾಣ ನೆನಪಲ್ಲಿ ಇಟ್ಕೊಳ್ಳೋದಲ್ವಾ? ಅಷ್ಟು ಹಾಕಿದ್ರೆ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಇದು ನೋಡಿ ಪಾಕ ಬಂದಿದೆ. ಪಾಕ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಗೆಜ್ಜೆ ಕುದಿ ಅಂತಾರೆ ಇದಕ್ಕೆ. ಈ ಥರ ಗೆಜ್ಜೆ ಥರ ಕುದಿ ಬರಬೇಕು, ನೊರೆ ನೋಡಿ. ಇದು ಬಂದ ತಕ್ಷಣ ಅಕ್ಕಿ ಹಿಟ್ಟು ಹಾಕ್ಬಿಡ್ಬೇಕು. ಸೊ ಲೇಟ್ ಮಾಡಿದ್ರೆ ಗಟ್ಟಿ ಪಾಕ ಆಗಿಬಿಡುತ್ತೆ, ಕಜ್ಜಾಯ ಗಟ್ಟಿ ಆಗುತ್ತೆ. ಈ ತಕ್ಷಣ ಹಾಕ್ಬಿಡ್ಬೇಕು. ಈ ಸೌಟ್ ಯೂಸ್ ಮಾಡ್ತೀರಾ ಮರದ್ದು? ಸೊ ಅಕ್ಕಿ ಹಿಟ್ಟು ಅದು ನೋಡ್ಕೊಂಡ ತಕ್ಷಣ ಹಾಕ್ಬಿಟ್ಟು ತಿರುಗಿಸ್ಬೇಕು. ಹೌದಾ? ಇದು ಒಂದು 15 ನಿಮಿಷ ಇಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಇದಕ್ಕೆ ಎಳ್ಳು ಸುಮ್ಮನೆ ರುಚಿಗೆ. ಇದು ಎಳ್ಳು ಚೆನ್ನಾಗಿರುತ್ತೆ, ಬಾಯಿಗೂ ಸಿಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಇದು 3 ಅಷ್ಟೇ ಇದಕ್ಕೆ ಹಾಕೋದು. ಇಷ್ಟು ಮಾಡಿ ಸ್ವಲ್ಪ ಗಟ್ಟಿ ಆಗೈತಲ್ವ, ಗಟ್ಟಿ ಆಗಿಬಿಡುತ್ತೆ. ಅದು ಸ್ವಲ್ಪ ಒಂದು 15 ನಿಮಿಷ ಟೈಮ್ ತಗೊಳುತ್ತೆ. ಇಷ್ಟೇ, ಈಸಿ ಪಾಕ, ತುಂಬ ಸುಲಭವಾಗಿ. ಲಾಸ್ಟ್ ಟೈಮ್ ಬಂದಾಗಲೂ ಒಂದು ಹಳೆಯ ಅಡುಗೆ ಮಾಡಿದ್ರಿ, ಹಲ್ವಾ ಮಾಡಿದ್ರಿ ಅಲ್ವಾ? ಬೆಲ್ಲದಲ್ಲಿ ರಾಗಿ ಹಲ್ವಾ. ರಾಗಿ ಹಲ್ವಾ ತುಂಬಾ ಟೇಸ್ಟ್ ಆಗಿತ್ತು. ನಾವೆಲ್ಲ ಖಾನಾವಳಿಯವರು ಚೆನ್ನಾಗಿ ತಿಂದಿದ್ವಿ. ಒಂದು ಹಳೆ ಸಂಪ್ರದಾಯ ಅಡುಗೆ ಮಾಡಿದ್ವಿ, ತುಂಬಾ ರುಚಿಯಾಗಿತ್ತು. ಏನ್ ನಿಮ್ಮ ಅನುಭವ ಹೇಗೆ ಅನ್ನಿಸ್ತು? ಏನಾಯ್ತು? ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ನಾನು ಮತ್ತೆ ಇನ್ನೊಂದು ಸಾರಿ ಖಾನಾವಳಿಗೆ ಹೋಗ್ಬೇಕು. ನೀವೆಲ್ಲ ತುಂಬ ಆತ್ಮೀಯವಾಗಿ ಇದು ಮಾಡ್ತೀರಿ, ಅದಕ್ಕೆ ಒಂಥರ ತವ್ರ ಮನೆ ಥರ ಇದು ತುಂಬಾ ದೊಡ್ಡ ಮಾತಾಡ್ಬಿಟ್ಟು ಖುಷಿ ಆಯ್ತು ನಮ್ಗೆ ಕೇಳಿನೇ. ಮತ್ತೆ ಅವಕಾಶ ಕೊಟ್ರಲ್ಲ, ಧನ್ಯವಾದಗಳು. ಓಕೆ. ನಿಮ್ಗೂ ಅಷ್ಟೊಂದು ಒಂದು ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಲ್ಲ, ಅದು ಇದಾಗಿದೆ ಸತ್ಯಶಿವರ. ಅಷ್ಟೇ. ಇದು ತೆಗೆದಿಟ್ಬಿಡೋಣ. ಸ್ವಲ್ಪ ಇದು ಡ್ರೈ ಆಗಬೇಕು, ಅಂದರೆ ಆರಬೇಕು. ಒಂದು 15 ನಿಮಿಷ, ಒಂದು ಅರ್ಧ ಗಂಟೆನೇ ಅಂತೇಳಿ. ಆಗ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಎಣ್ಣೆಯಲ್ಲಿ ಕರಿಯೋದು. ಓಕೆ, ಸರಿ. ವೆಯ್ಟ್ ಮಾಡೋಣ. ಬೆಲ್ಲ ಪಾಕ ಮಾಡಿ ಅದಕ್ಕೆ ಹಿಟ್ಟು ಹಾಕಿ ಅದನ್ನ ಪಾಕ ರೆಡಿ ಮಾಡಿಕೊಂಡು ಮತ್ತೆ ಅರ್ಧ ಗಂಟೆ ಕಾದಿದೀವಿ. ಈ ತರ ಗಟ್ಟಿ ಆಗ್ಬಿಟ್ಟಿದೆ ಅಲ್ವಾ? ಫಸ್ಟ್ ನೀರಿತ್ತು. ಓಕೆ. ಸೊ ಹಿಟ್ಟು ಚೆನ್ನಾಗಿ ಒಂದು ಹದವಾಗಿ ಬಂದ್ಬಿಟ್ಟಿದೆ. ಈಗೇನ್ ಮಾಡೋದು? ಈಗ ಬಾಣಲಿಲಿ ಎಣ್ಣೆ ಕೊಡಿ ಕರಿಯೋದಕ್ಕೆ. ಒಲೆ ಹಚ್ಕೊಂತೀರಾ? ಹಚ್ಕೊಂತೀನಿ. ಎಣ್ಣೆ ಕಾಯ್ತಾ ಇರ್ಲಿ. ಕಾಯಷ್ಟೊತ್ತಿಗೆ ಒಂದು ಪ್ಲೇಟ್ ಕೊಡಿ. ಇದು ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆ ಕಾಯ್ದ ತಕ್ಷಣ ಕರೆದ್ಬಿಡೋಣ. ಓಕೆ. ಸೊ ಸ್ವೀಟ್ಸ್ ಎಲ್ಲ ಮನೇಲಿ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಸ್ವೀಟ್ ಮಾಡಿದ್ರಿ ನೀವು? ಖಾರನೂ ಮಾಡಿದ್ವಿ, ಸಿರಿಧಾನ್ಯದ ಬೋಂಡ ಮಾಡಿದ್ವಿ. 2 ಮಾಡಿದ್ರಾ? ಓಕೆ. ಯಾರಿಗೆ ಸ್ವೀಟ್ಸ್ ಇಷ್ಟ? ಮನೇಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಇದ್ದೀವಿ. 2 ಹೆಣ್ಮಕ್ಳು ಮದುವೆ ಆಗಿದೆ ಅಂತ ಹೇಳಿದ್ನಲ್ಲ. ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ಅಂತ? ಒಬ್ಬ ಮಗಳು ಬೆಂಗಳೂರಲ್ಲಿ ಇದ್ದಾಳೆ, ಇನ್ನೊಬ್ಬ ಮಗಳು ವೈಟ್ ಫೀಲ್ಡ್ ಅಲ್ಲಿ ಇದ್ದಾಳೆ ಈಗ.
ಅಲ್ಲಿ ಬಿ ಡಿ ಎ ಅಪಾರ್ಟ್ಮೆಂಟ್ ಸಿಕ್ತವಳಿಗೆ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಹೌದಾ? ಇಬ್ಬರು ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ, ಟ್ವಿನ್ಸ್ ಮೊಮ್ಮಕ್ಕಳು. ಮೊಮ್ಮಕ್ಕಳು ಟ್ವಿನ್ಸ್ ಅಂತ ಹೇಳಿ, ಕರೆಕ್ಟ್. ಹೆಣ್ಮಕ್ಳು LKG. ಅದೇ ಅವ್ರ ಖುಷಿ, ಅಜ್ಜಿ ಟಿ ವಿಲಿ ಬಂದ್ಬಿಟ್ಟಿದ್ರು, ಎಲ್ರಿಗೆ ಹೇಳಿದ್ರಾ? ಓಕೆ ಓಕೆ. ಟಿ ವಿಲೆಲ್ಲಾನು ಬಂದರು ಅಂತ ಖುಷಿ ಅವ್ರಿಗೆ. ಸೊ ಇದನ್ನ ಏನು ಮಾಡೋದು, ಲಟ್ಸ್ಕೊಳ್ಳೋದಾ? ತಟ್ಕೊಳ್ತೀರಾ? ತಟ್ಕೊಳ್ತೀನಿ. ಸೊ ಪೇಪರ್ ಬೇಕಾ? ಕೊಡಿ. ಸ್ವಲ್ಪ ಎಣ್ಣೆ ಇದೆಯಲ್ಲ ಕೊಡಿ, ಚೂರು ಕೈ ಅಂಟ್ಕೊಳ್ಳೋದು. ಓಕೆ. ಸೊ ಕಜ್ಜಾಯ ಎಲ್ಲ ಮಾಡ್ಕೊಡ್ತೀರಾ? ಸ್ವೀಟ್ಸ್ ಎಲ್ಲ ಮೊಮ್ಮಕ್ಕಳಿಗೆ, ಮಗಳಿಗೆ? ಈ ಕಜ್ಜಾಯ ಎಲ್ಲ ಸ್ವಲ್ಪ ಇಷ್ಟಪಡ್ತಾರಲ್ವಾ? ಕರೆಕ್ಟ್. ಮತ್ತೆ ಯೂಶಲಿ ನೀವು ಹೇಳಿದಾಗೆ ಮನೇಲಿ ಇದೆಲ್ಲ ಮಾಡೋದಿಲ್ಲ, ಇತ್ತೀಚಿನವ್ರಿಗೆ ಹೌದು. ಮಾಡಕ್ ಗೊತ್ತಿಲ್ಲ. ಹಿಂದಿನವರೆಲ್ಲ ಈಸಿಯಾಗಿ ಮಾಡಿಬಿಡೋರು. ಈಗ ಎಲ್ಲರೂ ಅಯ್ಯೋ ಕಜ್ಜಾಯ ನಮಗೆ ಪಾಕ ಬರಲ್ಲ ಅಂತಾರೆ. ತುಂಬ ಈಸಿ ಇದು. ಅದು ಮೆಥಡ್ ಆ ಥರ. 1 kg ಅಕ್ಕಿಗೆ 3/4 kg ಬೆಲ್ಲ ಹಾಕ್ಬಿಟ್ರೆ ಏನೂ ಆಗಲ್ಲ, ಪಾಕ ನೋಡಿ ಈಸಿ. ಅದು ಕರಗಿದ ತಕ್ಷಣ ಅಕ್ಕಿ ಹಾಕ್ಬಿಡ್ಬೇಕು. ಇಷ್ಟಾಗಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಮಾಡ್ಬಿಡ್ತೀರಾ? ಸ್ವಲ್ಪ ದಪ್ಪನೇ ಇರಬೇಕಲ್ವಾ? ಥಿಕ್ನೆಸ್ ಸ್ಲೈಟ್, ಅಂದ್ರೆ ತುಂಬಾ ತಿನ್ ಮಾಡಬಾರ್ದು. ಹೌದು. ಮತ್ತೆ ಖಾರ ತಿಂಡಿ ಎಲ್ಲ ಏನು ಮಾಡ್ತೀರಾ? ಖಾರ ಎಲ್ಲ ಮಾಡ್ತೀವಿ. ಈಗ ಅವರೆಕಾಳು ಸೀಸನ್ ಬಂದರೆ ಅವರೆಕಾಳು ಮೇಳ ನಮ್ಮ ಮನೇಲಿ. ಯಾಕೆ ಅಂದರೆ ಅವರೆಕಾಳದೇ ಸಾರು, ಇದಕ್ಕಿದ ಬೇಳೆ ಸಾರು, ಅವರೆಕಾಳು ಉಪ್ಪಿಟ್ಟು, ಅಕ್ಕಿ ರೊಟ್ಟಿ, ಅದೆಲ್ಲ. ಬೇಳೆ ಖರ್ಚೇ ಆಗಲ್ಲ. ಹೌದು, ಅದೇ ಕೆಲಸ. ಹಚ್ಚೋದು ಸುಮಾರು ಕೆಲಸ ಇದೆ. ಹೌದು. ಈ ಡಿಸೆಂಬರ್ ಜನವರಿ ಅವರೆಕಾಳು ತುಂಬ ಯೂಸ್ ಮಾಡ್ತೀವಿ. ಎಣ್ಣೆ ಕಾಯ್ದಿದೆ, ಈಗ ಕಜ್ಜಾಯ. ಒಂದ್ಸತಿ ಒಂದ್ ಮಾತ್ರ ಹಾಕೋದಾ? 2 ಒಟ್ಟಿಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಸರಿ. ಎರಡು ಸೈಡು ಕಾಯಿಸ್ಬೇಕಾ? ಹೌದು, 2 ಕಡೆನೂ. ಸರಿ. ಇದಾಗಿದೆ. ಇದು ಎಣ್ಣೆ ಸೋಸಬೇಕು. ಅದು ಇದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಎಣ್ಣೆ. ಇದು ಒಳ್ಳೆ ಐಡಿಯಾ, ಎಣ್ಣೆ ಸೋಸೋದಕ್ಕೆ. ಒಂದು 10 ನಿಮಿಷ ಬಿಟ್ಟರೆ ಎಲ್ಲ ಎಣ್ಣೆ ಎಲ್ಲ ಎಣ್ಣೆಯಲ್ಲಿ ಕರ್ದ ತಿಂಡಿ ತಿನ್ಬೇಕು, ಆದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ತಿನ್ಬೇಕಲ್ವಾ? ಅದಕ್ಕೆ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅಲ್ವಾ? ಹಾಗಾಗಿ ಈ ತರ ಒಂದು ಟೆಕ್ನಿಕ್. ಒಂದು ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ಆದರೆ ಎಣ್ಣೆನೇ ಇರಲ್ಲ, ಚೆನ್ನಾಗಿ ಎಣ್ಣೆ ಹೊರಟೋಗಿರುತ್ತೆ. ಆಗಿದೆ ಈಗ. ಓಕೆ. ಆಫ್ ಮಾಡಿಬಿಡ್ತೀರಾ? ಆಫ್ ಮಾಡಿ. ಅದು ಎಣ್ಣೆ ಎಲ್ಲ ಹೋಗಲಿ. ಓಕೆ, ಸರಿ. ಈಗ ಕಜ್ಜಾಯ ರೆಡಿ ಮಾಡಿ ಇಟ್ಟಿದ್ದೀರಾ, ಅದು ಎಣ್ಣೆ ಸ್ವಲ್ಪ ಹೋಗಬೇಕು ಅಂತ ಇಟ್ಟಿದ್ದೀರಾ ಅಲ್ವಾ? ಎಣ್ಣೆ ಎಲ್ಲ ಸ್ವಲ್ಪ ಡಯಟ್ ಕಾನ್ಶಿಯಸ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ತಿನ್ಲಿ ಅಂತ. ಸರಿ, ಇನ್ನೇನು ಅಡುಗೆ ಮಾಡ್ತಾ ಇದ್ದೀರಾ? ಈಗ ಸೀಸನ್ ಇರೋದ್ರಿಂದ ಇದಕ್ಕಿದ ಬೇಳೆ ಮಿಕ್ಸ್ಚರ್ ಮಾಡೋಣ ಅಂತ. ಇದಕ್ಕಿದ ಬೇಳೆ ಮಿಕ್ಸ್ಚರಾ? ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಇದಕ್ಕಿನ ಬೇಳೆ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಅವಲಕ್ಕಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಗೋಡಂಬಿ, ಉಪ್ಪು ಮತ್ತು ಹಸಿಮೆಣ್ಸಿನ ಪುಡಿ, ಅರಿಶಿಣ ಪುಡಿ ಸ್ವಲ್ಪ, ಕೊಬ್ಬರಿ, ಕಡಲೆಕಾಯಿ ಬೀಜ. ಓಕೆ, ಸರಿ. ಇದೆಲ್ಲ ಫ್ರೈ ಮಾಡ್ಕೊಂಡು. ಓಕೆ, ಸರಿ. ಹಾಗಾದರೆ ಶುರು ಮಾಡೋಣಲ್ಲ. ಏನು ಬೇಕು ಫಸ್ಟ್ ನಿಮಗೆ? ಇದೇ ಕೊಡಿ, ಇದಕ್ಕಿದ ಬೇಳೆನೇ ಕೊಡಿ ಫಸ್ಟು. ಅದನ್ನೇ. ಓಕೆ. ಸೊ ಎಣ್ಣೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಓಕೆ. ಸೊ ಇದನ್ನ ಡೈರೆಕ್ಟಾಗಿ ಹಾಕೋದಾ? ಸ್ಪೂನ್ ಕೊಡ್ಲಾ? ಇದು ಒಂದು ಬೌಲ್ ಇದೆ, ಅದು ಕೊಡಿ. ಇದರಲ್ಲಿ ಕರಿತೀನಿ. ಓಕೆ. ಇದು ಕರಿಯೋದಕ್ಕೆ ಈಸಿ ಆಗುತ್ತೆ ಅಂತ ತಂದಿದ್ದೀರಲ್ಲ? ಓಕೆ. ಇದು ಸ್ವಲ್ಪ ಟೈಮ್ ಆಗುತ್ತಾ? ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಬೇಕಲ್ಲ, ಅದೆಲ್ಲ ಹಸಿ ಅಲ್ವಾ? ಹೌದು, ಹಸಿ. ಇದು ಈಗ ಚಳಿಗೆ ಚೆನ್ನಾಗಿರುತ್ತೆ. ಇದು ಮಾಡಿ ಇಟ್ಕೊಂಡ್ರೆ ಸಂಜೆ ಕಾಫಿಗೆ ಮತ್ತು ಕಜ್ಜಾಯ ಮಾಡಿದ್ವಲ್ಲ ಅದ್ರ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಮತ್ತು ಈ ಸೀಸನಲ್ಲಿ ಮಾತ್ರ ಅಲ್ವಾ ಅವರೆಕಾಯಿ ಸಿಗೋದು. ಅವರೆಕಾಳಿಗೆ ಏನ್ ಮಾಡಿದ್ರು ರುಚಿನೇ ಇರುತ್ತೆ. ಹೌದು, ಅದು ಇದಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಹೌದು. ಸ್ವಲ್ಪ ಗೊತ್ತಾಗುತ್ತೆ, ಇದು ಮೇಲೆ ಬರುತ್ತೆ. ಫ್ರೈ ಆಗಿದ್ದು ಏನಾಗುತ್ತೆ, ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದು ಮೇಲೆ ತೇಲುತ್ತೆ, ಓಕೆ, ಕಾಳು ಮೇಲೆ ಬರುತ್ತೆ. ಅದಾಗಿದ್ಯಾ? ಹ್ಞೂ, ಇದಾಗಿದೆ. ಓಕೆ, ಪಾತ್ರೆಗೆ ಹಾಕ್ಬಿಡ್ತೀರಾ? ಪಾತ್ರೆ ಇನ್ನೊಂದಿಷ್ಟು ಅದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಇದು ಹಸಿ ಇದಲ್ವಾ, ಸ್ವಲ್ಪ ಟೈಮ್ ಕರಿಯೋದಕ್ಕೆ ಟೈಮ್ ಬೇಕು. ಒಳಗಡೆ ಎಲ್ಲ ಬೇಯಬೇಕು. ಮಾಡಿ ಇಟ್ಕೊಂಡ್ಬಿಡೋಣ. ಸರಿ, ಆಯ್ತಾ? ಅದು ಹಾಕ್ಬಿಡ್ತೀರಾ? ಹಾಗೆ ಕಡಲೆಕಾಯಿ ಬೀಜ ಕೊಡಿ, ಒಂದೊಂದೇ ಫ್ರೈ ಮಾಡಿ. ಓಕೆ, ಒಂದೊಂದೇ ಸಪ್ರೇಟೇ ಮಾಡಬೇಕಲ್ವಾ? ಹೌದು, ಒಂದೊಂದು ಸೈಜ್ ಒಂದೊಂದು ಥರ ಇರುತ್ತಲ್ಲ, ಅದು ಫ್ರೈ ಆಗಬೇಕು. ಕಡಲೆ ಬೀಜನೂ ಚೆನ್ನಾಗಿ ಹುರಿಬೇಕು, ಅದು ಬೇಗ ಆಗುತ್ತಲ್ವಾ? ಬೇಗ ಆಗುತ್ತೆ. ಅವರೆಕಾಳು ಮಾತ್ರ ಸ್ವಲ್ಪ ಅವರೆಕಾಳು ಒಂದು ಲೇಟ್ ಆಗುತ್ತೆ, ಇದೆಲ್ಲ ಬೇಗ. ಇದಾಗಿದೆ ಕಡಲೆಕಾಯಿ ಬೀಜ. ಹುರ್ಗಡ್ಲೆ ಕೊಡಿ. ಇದೇನು ತುಂಬ ಏನು ಬೇಡ, ಸುಮ್ಮನೆ ಈಗ ಮಾಡಿ ಸುಮ್ಮನೆ ಅಷ್ಟೇನಾ? ಒಂದ್ಸತಿ ಸ್ವಲ್ಪ ಅದು ಎದ್ರೆ ಸಾಕು. ಇನ್ನೇನು? ಇದು ಅವಲಕ್ಕಿ ಕೊಡಿ. ಸೊ ಇದು ಹುರ್ಗಾಳು ಮಾಡ್ತಾ ಇರ್ತೀರಾ ಮನೇಲಿ? ಈ ಸೀಸನಲ್ಲಿ ಒಂದ್ಸತಿ ಮಾಡಿದ್ರೆ ಎಷ್ಟು ಮಾಡ್ತೀರಾ? ಸುಮಾರು 4-5 ಕೆಜಿ ಮಾಡ್ತೀರಾ? ಹೌದು, 1-2 ಕೆಜಿ ಅವರೆಕಾಯಿ. ಇದೆಲ್ಲ ಒಂದು ಅರ್ಧ ಕೆಜಿ ಹಾಕಿದ್ರೆ ಸುಮಾರು ಒಂದು 4 ಕೆಜಿ 5 ಕೆಜಿ ಆಗಿಬಿಡುತ್ತೆ. ಸುಮಾರು ದಿನ ಇಟ್ಕೊಂಡು ತಿನ್ಬೋದಲ್ವಾ ಇದನ್ನ? ತುಂಬ ಎಣ್ಣೆ ಅಷ್ಟೊಂದು ದಿವಸ ಇಟ್ಕೊಳಕ್ಕಾಗಲ್ಲ, ಒಂದು ವಾರ. ಆಮೇಲೆ ಎಣ್ಣೆ ಸ್ಮೆಲ್ ಬಂದ್ಬಿಡುತ್ತಲ್ವ ಒಂಥರ. ಇನ್ನೇನು ಬೇಕು? ಇದು ಕೊಡಿ, ಕೊಬ್ಬರಿ. ಇವೆಲ್ಲ ಎಂತೂ ಸುಮ್ಮನೆ ಒಂದು ಸಾರಿ ಹಿಂಗೆ ಮಾಡಿ ಕೊಡಿ. ಗೋಡಂಬಿ ಕೊಡಿ. ಸರ್, ಈ ಥರ ಒಂದು ಜಾಲರ ಇಟ್ಕೊಂಡಿರ್ತೀರಾ ಮನೆಯಲ್ಲಿ ಈ ಥರ ಮಾಡೋದು? ಹೌದು, ಇನ್ನೂ ಸ್ವಲ್ಪ ದೊಡ್ಡದು ತೊಗೊಬೋದು. ಕ್ವಾಂಟಿಟಿ ಮೇಲೆ ನೋಡ್ಕೊಬೋದಲ್ವಾ? ಬೆಳ್ಳುಳ್ಳಿ ಇದೆ, ಮೆಣಸಿನ್ಕಾಯಿ ಕೊಡಿ ಸ್ವಲ್ಪ. ಅದು ಮೆಣಸಿನ್ಕಾಯಿ ಹಾಕಿದ್ರೆ ಮಧ್ಯದಲ್ಲಿ ಸ್ವಲ್ಪ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಹಾಕ್ತಿರಲ್ಲ, ಅಷ್ಟೊಂದು ಇರಲ್ಲ. ಸುಮ್ಮನೆ ಒಂದು ಸ್ವಲ್ಪ ಸುಮ್ಮನೆ ಈಗ ಮಾಡಿ ಎತ್ಬಿಡೋದು. ಕರಿಬೇವು ಕೊಡಿ. ಬೆಳ್ಳುಳ್ಳಿ ಹಾಕ್ತೀರಾ? ಇನ್ನು ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಆ್ಯಕ್ಚುಲಿ ಪರಿಮಳ ಚೆನ್ನಾಗಿ ಬರುತ್ತಲ್ವಾ? ಆಮೇಲೆ ಗ್ಯಾಸ್ಟಿಕ್ಕು ಆಗಲ್ಲ, ಅದು ಎಣ್ಣೆ ಈ ಕಾಳು ಸ್ವಲ್ಪ ಗ್ಯಾಸ್ಟಿಕ್ಕು, ಇನ್ನು ಅವರೆಕಾಳು. ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಅದು ಒತ್ತು ಸ್ವಲ್ಪ. ಇದು ಬಿಸಿ ಬಿಸಿ ಇದೆ, ಸ್ವಲ್ಪ ಆರಬೇಕಾ? ಹೌದು, ಸ್ವಲ್ಪ ಆರಬೇಕು. ಸರಿ, ಈಗ ಹುರುಗಾಳು ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ತಣ್ಣಗಾಗಿದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೊಡಿ. ಸ್ವಲ್ಪ ಕೈಯಲ್ಲೇ ತಗೊಂಡು, ಅದು ಅಳತೆ ಸಿಗಲ್ಲ. ಹೌದೌದು, ಸ್ಪೂನಲ್ಲಿ ಹಾಕೋದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಬೇಕು ಇದಕ್ಕೆ. ಹೌದಾ? ಸ್ವಲ್ಪ ಅದು ಮೆಣಸಿನ ಪುಡಿ ಕೊಡಿ, ಅಚ್ಚು ಮೆಣಸಿನ ಪುಡಿ. ಇದು ಕೈಯಲ್ಲಿ ಹಾಕೋಣ. ಉಪ್ಪೇನು ಕಡಿಮೆ ಹಾಕಬೇಕು ಅಂದರೆ? ಇದಕ್ಕೆ ತುಂಬ ಎಣ್ಣೆ ಇದಾಗಲ್ಲ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಓಕೆ, ಸರಿ. ಸ್ವಲ್ಪ ಅರಿಶಿನ ಕಲ್ಲರ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಸತಿ ಮಾಡಿದ್ದೀರಾ ಮನೆಯಲ್ಲಿ ಕೂಡ? ಮಾಡಿದ್ದೀರಾ? ಅವರೆಕಾಯಿ ಬಂದ ತಕ್ಷಣ ಮಾಡಿಬಿಡ್ತೀವಿ. ಸಾಯಂಕಾಲ ಈಗ ಇದ್ಕೋದು ತುಂಬ ಟೈಮ್ ಆಗೋದಿಲ್ವಾ? ಎಲ್ಲ ಸೇರ್ಕೊಂಡು ಮಾಡ್ತೀರಾ? ನಮಗೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ವಾ, ಅದೊಂದು ಕೆಲಸದ ಥರ ಮಾಡಿ ಮುಗಿಸ್ಬಿಡ್ತೀವಿ. ಈಗ ಅಡುಗೆ ಮಾಡೋ ಥರ ಇದನ್ನು ಒಂದು ದಿವಸಕ್ಕೆ ನಮ್ಗೆ 1 ಕೆಜಿ 2 ಕೆಜಿ ಬೇಕು. 2 ಕೆಜಿ ಮಾಡ್ಕೊಂಬಿಡ್ತೀವಿ ಇಬ್ಬರು ಕೂತ್ಕೊಂಡ್ರೆ. ಹೌದು, ಇದು ಸರಿ ಆಗಿದೆ. ಸರ್ವಿಂಗ್ ಬೌಲ್ ಕೊಡಿ. ಕಜ್ಜಾಯ ಇಟ್ಟಿದ್ದೀವಿ. ಕಜ್ಜಾಯ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ಆಗ ನಾನು ಹೇಳ್ದಂಗೆ ಎಣ್ಣೆ ಎಲ್ಲ ಹೋಗಿದೆ. ಇದು ಈ ಸೀಸನಲ್ಲಿ ಕಜ್ಜಾಯ ಮತ್ತು ಈ ಮಿಕ್ಸ್ಚರು ಕಾಂಬಿನೇಷನ್. ಇದು ವಿಭೂತಿ ಕೊಡಿ.
ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ, ಅದಕ್ಕೆ ಅದನ್ನು ಬಳಸ್ತೀವಿ. ಬಿಸಿ ಬಿಸಿ ಕಜ್ಜಾಯ, ಇದಕ್ಕಿದ್ದು ಮಿಕ್ಸ್ಚರ್ ಹೇಗಿದೆ ನೋಡಿ ಸತೀಶ್. ಖಂಡಿತವಾಗ್ಲೂ ಅವರೆಕಾಳಂತೂ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನನ್ನ ಫೇವ್ರೇಟ್ ಅಂತ. ಅದನ್ನೇ ಮಾಡಿದ್ದೀರಾ. ಓಕೆ, ಫಸ್ಟು ಕಜ್ಜಾಯ ಮಾಡಿದ್ದೀರಲ್ಲ, ಫಸ್ಟು ಸಿಹಿ ತಿನ್ಬಿಡೋಣ. ಸರಿ. ತುಂಬಾ ಏನದು ಕ್ರಿಸ್ಪಿ ಆಗಿದೆ ಕಜ್ಜಾಯ. ಅಂದ್ರೆ ಇಲ್ಲಿ ನಾನು ಯಾವ್ದೋ ಅನ್ಕೊಂಡೆ, ಈ ದಕ್ಷಿಣ ಕನ್ನಡದಲ್ಲೆಲ್ಲ ಇದಕ್ಕೆ ಅತ್ರಾಸ ಅಂತ ಹೇಳ್ತಾರೆ. ಸರಿ ಸರಿ. ಅದರಲ್ಲಿ ಸ್ವಲ್ಪ ಒಂದೊಂದು ಸ್ಮೂತ್ ಇರುತ್ತೆ, ಇದೊಂಥರ ಕ್ರಿಸ್ಪಿ ಇದೆ. ಹೌದೌದು, ಇದು ಹೇಗೆ ಬೇಕಾದ್ರೂ ನೋಡ್ಬೋದು. ಸ್ವಲ್ಪ ನಮ್ಮ ಹೆಂಗಿರೋರೆಲ್ಲ ಗಟ್ಟಿಯಾಗಿ ಮಾಡ್ಕೊಬೋದು, ವಯಸ್ಸಾಗಿರೋಲ್ಲ ಸ್ವಲ್ಪ ಬೇಗ ಮಾಡ್ಕೊಬೋದು. 2 ಥರ ಮಾಡ್ಕೊಬೋದು. ನಾನು ಸಾಫ್ಟ್ ಇರೋ ತಿಂದಿದ್ದೀನಿ, ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲೆಲ್ಲ ಅತ್ರಾಸ ಅಂತ ಮಾಡ್ತಾರೆ, ಅವಾಗ ಅದನ್ನ ತಿಂದಿನಿ. ಕ್ರಿಸ್ಪಿ ಇರೋದು ತಿಂದಿಲ್ಲ. ಓಕೆ, ಇದು ಬಾಯಲ್ಲಿ ಚೆನ್ನಾಗಿ ಕರಗುತ್ತೆ ನೋಡಿ. ಅದ್ಭುತವಾಗಿ ಮಾಡಿದ್ದೀರಾ ನಿಜವಾಗ್ಲೂ. ನನಗೆ ತಿಂದಿದ್ದೀನಿ, ನನ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಅತ್ರಾಸ ಅಂದರೆ ಅಯ್ಯೋ ಅತ್ರಾಸನ ಅಂತ ಒಂಥರ ಯಾರು ತಿನ್ನೋದು ಅಂತ. ಬಟ್ ಇವತ್ತು ಈ ಕ್ರಿಸ್ಪಿಯಾಗಿ ಮಾಡಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಆ ಕುರುಮ್ ಅಂತ ಬರುತ್ತಲ್ಲ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿದ್ದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ವೆರಿ ನೈಸ್, ಖುಷಿ ಆಯ್ತು ನೀವು ಇಷ್ಟಪಟ್ಟರಲ್ಲ. ಮತ್ತೆ ನನ್ಗನ್ಸುತ್ತೆ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ. ಯೂಶಲಿ ಆ ಕುರುಮ್ ಎಲ್ಲ ಇದ್ರೆ ಈ ಚಾಕ್ಲೇಟ್ ಎಲ್ಲ ತಿಂದಂಗೆ ಒಂಥರ ಬೇರೆ ಫೀಲಿಂಗ್ ಬರುತ್ತೆ. ಚೆನ್ನಾಗಿ ಮಾಡಿದ್ದೀರಾ. ಇನ್ನು ಅವರೆಕಾಳಿಂದು ಉಪ್ಪಾಗಿದೆಯಾ? ಕರೆಕ್ಟಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಒಳ್ಳೆ ಅವರೆಕಾಳು ಅದು ಫ್ರೆಶ್ ಆಗಿ ಇದೆ ಅನ್ಸುತ್ತೆ. ಒಂದೊಂದ್ಸತಿ ಒಣಗಿದ್ರೆ ಅದ್ರ ರುಚಿಗಿರಲ್ಲ. ಚೆನ್ನಾಗಿದೆ. ಗೋಡಂಬಿ ಹಾಕಿದ್ದೀರಾ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಒಂದೇ ಮಿಸ್ಸಿಂಗ್ ಅಂದರೆ ಒಂದು ಕಾಫಿ ಅಥವಾ ಟೀ ಮಾತ್ರ ಇಲ್ಲ, ಇಲ್ಲದಿದ್ರೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಂದು ಖಾರ ಮತ್ತು ಒಂದು ಸಿಹಿ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ತಿಂಡಿಗಳನ್ನು ರುಚಿಯಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನನಗೂ 2ನೇ ಸಾರಿ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಬಳಗದವರು. ನಿಮಗೂ ಶರಣಾರ್ಥಿ.